ಹಾಯ್ ಹಲೋ 10 ಮಿನಿಟ್ಸ್‌ನ ಪ್ರೀ ಮಾರ್ಕೆಟ್ ಅನಾಲಿಸಿಸ್‌ಗೆ ಸ್ವಾಗತ ಅಂಡ್ ಸುಸ್ವಾಗತ. 10 ನಿಮಿಷದಲ್ಲಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು. ನಾನು ನಿನ್ನೆ ಯಾವ ತರ ನಿಮಗೆ ಕ್ಯಾಂಡಲ್ ಕ್ಲೋಸ್ ಕೊಟ್ರೆ ಏನಾಗ್ಬೋದು ಅಂತ ಹೇಳಿದ್ನಿ. ಇದರಿಂದ ಏನಿದು ಕೆಳಗಡೆ ಮಾರ್ಕೆಟ್ ಅಲ್ಲಿ ಏನಾದ್ರು ಒಂದು ನಾಳೆ ದಿನ ಕ್ಯಾಂಡಲ್ ಕ್ಲೋಸ್ ಕೊಟ್ರೆ ನಾವು ಬೇರೆ ಟ್ರೆಂಡ್ ನ ನೋಡ್ಬೇಕಾಗ್ಬೋದು ಅಂತ ಹೇಳಿದೆ. ಯಾಕಂದ್ರೆ ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಬರ್ತಿದೆ ಅಂತ. ಸೊ ಅದ್ ಏನ್ ಮಾಡ್ತು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಈ ಏನ್ ಲೈನ್ ಇದೆಯಲ್ಲ, ಈ ಲೈನ್ ಇಂದಾನೆ ವಾಪಸ್ ಮೇಲ್ಗಡೆ ಕ್ಲೋಸ್ ಮಾಡ್ಬಿಡುದು. ಸ್ವಲ್ಪನಾದ್ರೂ ಇದನ್ನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ನಾವು ಬೇರೆ ಟ್ರೆಂಡ್ ನ ನೋಡ್ಲಿಕ್ಕೆ ಸಿಕ್ತಿತ್ತು. ಸೊ ಇವಾಗ ಹೆಂಗಿದೆ ಅಂದ್ರೆ ಅದು ಕ್ರೂಷಿಯಲ್ ಜಾಗದಲ್ಲಿ ಇರೋದು. ಒಂಥರ ಡೋಜಿ ಕ್ಯಾಂಡಲ್ ತರ ಕ್ರಿಯೇಟ್ ಆಗಿದೆ. ಸೊ ಓಕೆ, ನಾಳೆ ಏನಾದ್ರು ಕ್ಯಾಂಡಲ್ ಈ ತರ ಅಂದ್ರೆ ಕ್ಲೋಸ್ ಆದ್ರೆ ಎಂಡ್ ಆಫ್ ದಿ ಡೇ, ಸೊ ಅಲ್ಲಿಂದ ನಾವು ಬುಲಿಶ್ ಟ್ರೆಂಡ್ ನೋಡಬಹುದು. ಎಲ್ಲಿ ತನಕ ಅಂದ್ರೆ ಏನ್ ಇಲ್ಲ ಬ್ಲೂ ಲೈನ್ ಇದೆಯೋ 26,500 520 ಈ ಲೈನ್ ಏನಿದೆಯೋ 500 ಈ ರೇಂಜಿಗೆ ಹೋಗಿ ಟ್ಯಾಪ್ ಮಾಡೋ ಎಲ್ಲ ಸಾಧ್ಯತೆಗಳು ಇದಾವೆ ನಿಫ್ಟಿಲಿ. ಸೊ ಓಕೆ, ನಾನು ಬೆಳಿಗ್ಗೆನೆ ಒಂದು ಟ್ರೇಡ್ ನ ಪಂಚ್ ಮಾಡಿ ಕ್ಲೋಸ್ ಮಾಡಿದೆ. ನಾನು ಇವತ್ತು ಅಂತ ಟ್ರೇಡ್ ಏನ್ ಮಾಡಿಲ್ಲ. ಸೊ ಓಕೆ, ತೋರಿಸ್ತೀನಿ ಎಲ್ಲಿ ಏನ್ ಮಾಡಿದೆ ಅಂತ. ಸೊ ಮಾರ್ಕೆಟ್ ನೋಡಿ, ಓಪನ್ ಆಗಿದ್ದು ಎಲ್ಲಿ ಪ್ರೀವಿಯಸ್ ಡೇ ಕ್ಲೋಸ್ ಹತ್ರ, ಅಂದ್ರೆ ಲೋ ಹತ್ರ. ಲೋ ಇಂದ ಮಾರ್ಕೆಟ್ ಬರ್ತಾ ಇತ್ತು. ಸೊ ನಾನು ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ಮಾಡಿದೆ. ಯಾಕಂದ್ರೆ ಇದೊಂದು ರೆಸಿಸ್ಟೆನ್ಸ್ ಬರುತ್ತೆ. ನಾನು ಹೇಳ್ತಾ ಇರ್ತೀನಿ ನಿಮಗೆ. ಇವಾಗ ನೋಡಿ, ಇದು 1 2 3 ಸಪೋರ್ಟ್ ನ ಬ್ರೇಕ್ ಮಾಡಿಬಿಟ್ಟು ಮಾರ್ಕೆಟ್ ಅಂದ್ರೆ ಕೆಳಗಡೆ ಹೋಯ್ತು ಅಂದ್ರೆ ಮತ್ತೆ ತಿರ್ಗಾ ಅದನ್ನ ಬಂದು ರೆಸಿಸ್ಟೆನ್ಸ್ ಆಗಿ ತಗೋಬೇಕು, ಬ್ರೇಕ್ ಮಾಡ್ಕೊಂಡು ಬಂದ್ರೆ ಅಂತ ನಂಗೆ ಕನ್ಫರ್ಮ್ ಇತ್ತು. ಸೊ ಹಂಗಾಗಿ ಇಲ್ಲಿ ತನಕ ಒಂದು ಟ್ರೇಡ್ ನ ಪಂಚ್ ಮಾಡಿ ಎಕ್ಸಿಟ್ ಮಾಡಿದೆ. ಒಂದು ಒಳ್ಳೆ ಪ್ರಾಫಿಟ್ ಆಯ್ತು ಅನ್ಕೊಂಡ್ರಿ. ಎಕ್ಸಿಟ್ ಮಾಡಿದೆ. ವಾಪಸ್ಸು ರೀಟೆಸ್ಟ್ ಮಾಡಿದಾಗ ಇದೇ ಲೈನ್ ನ ಬ್ರೇಕ್ ಮಾಡುತ್ತೆ ಮಾರ್ಕೆಟ್. ನಾನು ಹೇಳ್ತಾ ಇರ್ತೀನಿ, ಹೋಗ್ಬೇಕಾದ್ರೆ ಅದು ಬ್ರೇಕ್ ಮಾಡಕ್ ಆಗಿಲ್ಲ ಅಂತ ಒಂದ್ ಹೆಜ್ಜೆ ಹಿಂದಕ್ಕೆ ಬಂದು ಹೋಗ್ತಾ ಇದೆ ಅಂತಂದ್ರೆ, ಸೊ ಅದು ಕನ್ಫರ್ಮ್ ಆಗಿ ಮತ್ತೆ ಈ ಟಾರ್ಗೆಟ್ ಗೆ ಹೋಗುತ್ತೆ. ಅಂದ್ರೆ ಈ ರೆಸಿಸ್ಟೆನ್ಸ್ ನ ಸ್ಟ್ರಾಂಗ್ ಆಗಿ ತಗೊಳಕ್ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು, ಸೊ ಒಂದು ಎಂಟ್ರಿ ಮಾಡಿ ಒಂದ್ ಎರಡು ಟ್ರೇಡ್ ನ ಮಾಡ್ಬಿಟ್ಟು ಬೆಳಗ್ಗೆ ಕ್ಲೋಸ್ ಮಾಡಿದೆ. ಮತ್ತೆ ಅಂತ ಟ್ರೇಡ್ ಮಾಡ್ಲಿಲ್ಲ. ಸೊ ಓಕೆ, ನಿಮ್ಗೆ ವಿಷಯ ಏನಕ್ಕೆ ಎಂಟ್ರಿ ಮಾಡಿದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಏನೇನ್ ಆಗ್ಬೋದು ನಾಳೆ, ಎಲ್ಲಿದೆ ಮಾರ್ಕೆಟ್, ಏನೇನು ಅಂತ ಚೆಕ್ ಮಾಡೋಣ. ಓಕೆನಾ. ಇದು ನಿಫ್ಟಿ ಫ್ಯೂಚರ್ ಚಾರ್ಟ್. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ನಿಫ್ಟಿ ಫ್ಯೂಚರ್ ಚಾರ್ಟ್ ನ ನೋಡ್ಬಿಟ್ಟು ಚೇಂಜ್ ಟ್ರೇಡ್ ಮಾಡ್ಬೇಕಂತ. ನೋಡಿ ಮಾರ್ಕೆಟ್ ಒಂದು ಒಳ್ಳೆ ಇದಕ್ ಬಂದ್ಬಿಟ್ಟು ನೋಡಿ, ಇದೊಂದು ನಿನ್ನೆ ಹಾಕಿದೆ ನಾನು. ಒಳ್ಳೆ ಜಾಗಕ್ಕೆ ಬಂದ್ಬಿಟ್ಟು ರಿವರ್ಸ್ ಆಗಿದೆ ನೋಡಿ. ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ 1 2 3 ಇದೊಂದು ಹೆಡ್ ಅಂಡ್ ಶೋಲ್ಡರ್. ಇದನ್ನ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬಂತ ಮಾರ್ಕೆಟ್. ಎಷ್ಟು ಟಾರ್ಗೆಟ್ ಕೊಡ್ಬೇಕಿತ್ತು ಕೊಡ್ತು. ಸೊ ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟ್ ಅದೇ ಜಾಗಕ್ಕೆ ಹೋಗಿ ವಾಪಸ್ ರಿವರ್ಸ್ ಆಗಿದೆ. ಸೊ ಹಂಗಾಗಿ ಅದು ರೆಸಿಸ್ಟೆನ್ಸ್ ಆಯ್ತು. ಇವಾಗ ನಮ್ಗೆ ಒಳ್ಳೆ ಸ್ಟ್ರಾಂಗ್ ಆಗಿರೋ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ನಮಗೆ ಮಾರ್ಕೆಟ್ ಇವಾಗ ಸದ್ಯದ ಮಟ್ಟಿಗೆ. 25,700 ನಿನ್ನೆ ಇವತ್ತು ಮಧ್ಯಾಹ್ನ ನೋಡ್ತಿರೋ ತರ ನೋಡಿದ್ರೆ ನಿಫ್ಟಿ ಚಾರ್ಟ್ ಅಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರೋ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿತ್ತು ಆ ಜಾಗದಲ್ಲಿ ಸಪೋರ್ಟ್. ಸೊ ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ, ಇದೇ ಜಾಗನ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಟಚ್ ಮಾಡಿ ಮೇಲೋಗಿರೋದನ್ನ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಇದನ್ನ ಹೆಡ್ ಅಂಡ್ ಶೋಲ್ಡರ್ ಅಂತ ನಾನು ಕರಿತೀನಿ ಯಾವಾಗ್ಲೂ. ಹೆಡ್ ಅಂಡ್ ಶೋಲ್ಡರ್ ಯಾವಾಗ್ಲೂ ಸಪೋರ್ಟ್ ಲೆವೆಲ್ ಅಲ್ಲಿ ಬಂದ್ರೆ ಹೆಡ್ ಅಂಡ್ ಶೋಲ್ಡರ್ ಈ ತರ ಇದನ್ನ ಡಬ್ಲ್ಯೂ ಆಗುತ್ತೆ, ಇಲ್ಲಾಂದ್ರೆ ಹೆಡ್ ಅಂಡ್ ಶೋಲ್ಡರ್ ಆಗುತ್ತೆ ಅಂತ ಹೇಳ್ತಿರ್ತೀನಿ. ಇಲ್ಲ ಕಪ್ ಅಂಡ್ ಹ್ಯಾಂಡ್ ಆಗುತ್ತೆ. ಏನ್ ಇದನ್ನ ನೆಕ್ ನ ಬ್ರೇಕ್ ಮಾಡುದು ಈ ಜಾಗನ ನೋಡಿ ಕರೆಕ್ಟ್ ಆಗಿ ಇದರಲ್ಲಿ ರೀಟೆಸ್ಟ್ ಮಾಡಿ ಹೋಗಿದೆ. ಈ ಏನು ನಿಫ್ಟಿ ಚಾರ್ಟ್ ಅಲ್ಲಿ ನೋಡಿ, ಇದನ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡಿ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ನಾನು ಹೇಳಿದೆ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಮಾಡಿದ್ರೆ ಹೋಗಕ್ ಚಾನ್ಸೇ ಇಲ್ಲ. ನೋಡಿ ಕರೆಕ್ಟ್ ಕನ್ಫರ್ಮೇಶನ್ ರೀಟೆಸ್ಟ್ ಕೊಟ್ಟು ನಾನು ಮೇಲೆ ಹೋಗ್ತೀನಿ ಅಂತ ಹೋಯ್ತು. ಇಲ್ಲಿಂದ ಏನಿತ್ತು ಅದು ಟಾರ್ಗೆಟ್ ಗೆ ಹೋಗ್ಬೇಕಿತ್ತು, ಆ ಟಾರ್ಗೆಟ್ ಗೆ ಹೋಯ್ತು. ಓಕೆನಾ. ಇಷ್ಟೇ, ಮಾರ್ಕೆಟ್ ಅಲ್ಲಿ ಯಾವ ಜಾಗದಲ್ಲಿ ಏನ್ ಬಂದಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕಾಗತ್ತೆ. ಸೊ ಮಾರ್ಕೆಟ್ ಎಲ್ಲಿ ರಿವರ್ಸ್ ಆಯ್ತು ಅಂತ ಹೇಳಿದ್ರೆ 25,800 ಅದೊಂದು ಒಳ್ಳೆ ರೆಸಿಸ್ಟೆನ್ಸ್ ಅಂತ ಹೇಳೋದನ್ನ ಇದೆ ಅದು. ಬಟ್ ಇಲ್ಲಿಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಏನು ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಏನಿಲ್ಲ. ಓಕೆನಾ. ನೋಡಿ ಮಾರ್ಕೆಟ್ ಇವಾಗ ರೆಸಿಸ್ಟೆನ್ಸ್ ಆಗ್ತಿತ್ತು ತಗೊಂತಾ ಇದೆ ಮಲ್ಟಿಪಲ್ ಟೈಮ್ ಅಂದ್ರೆ ಇಲ್ಲಿಂದ ರಿವರ್ಸ್ ಆಗಬೇಕು. ಸೊ ನೋಡಿ ಎಂ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ತು ಮಾರ್ಕೆಟ್, ಬ್ರೇಕ್ಔಟ್ ಕೊಡ್ತು. ಸೊ ಒಂದು ರೀಟೆಸ್ಟ್ ಮಾಡ್ಬಿಟ್ಟು ಮಾಮೂಲಿ ಫಾಲ್ ಆಯ್ತು. ನಿಮ್ಗೆ ಏನಾದ್ರು ಎಸ್ ಎಲ್ ಇದ್ರೆ ಇದ್ರ ಮೇಲ್ಗಡೆ ಇರುತ್ತೆ, ಎಮ್ ಅಲ್ಲಿ ಇದ್ರೆ. ತುಂಬಾ ಜನ ಸತಿ ನಾನು ಏನ್ ಮಾಡ್ತೀನಿ ಅಂದ್ರೆ ತುಂಬಾ ಈ ತರ ಬಂದಾಗ ಇಲ್ಲೇ ಪಂಚ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಬ್ರೇಕ್ ಮಾಡೋದು ತಾಕತ್ತಿಲ್ಲ ಅಂದ್ಮೇಲೆ ವಾಪಸ್ ಮೇಲೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ನಾನು ಇಲ್ಲೇ ಪಂಚ್ ಮಾಡ್ಬಿಡ್ತೀನಿ. ಲೋ ಅಲ್ಲಿ ಪಂಚ್ ಮಾಡೋದ್ರಿಂದ ಎಸ್ ಎಲ್ ತುಂಬಾ ಸಣ್ಣದಾಗಿ ಕೂತ್ಕೊಳುತ್ತೆ. ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಮಾಡಿ. ಈಗ ಇದೊಂದು ಒಳ್ಳೆ ಇದನ್ನ ಬ್ರೇಕ್ ಮಾಡಿರೋದ್ರಿಂದ ಒಂದು ಬೇರಿಸ್ಟ್ ನ ನೋಡ್ಬೋದು ನಾಳೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಈ ವ್ಯಾಲ್ಯೂಮ್ ಎಲ್ಲೂ ಹೋಗಿರಲ್ಲ, ಇದು ಇಲ್ಲೇ ಇರುತ್ತೆ. ಸೊ ಅದ್ ನಾಳೆ ನಮಗೆ ಇಂಪ್ಯಾಕ್ಟ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ನಿಫ್ಟಿ ಚಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಾವು. ಸೊ ಓಕೆ, ನಾಳೆ ಏನಾಗುತ್ತೆ ನಿಫ್ಟಿನ ಅಂತ ಒಂದ್ಸರಿ ಅಬ್ಸರ್ವ್ ಮಾಡ್ಬಿಡೋಣ. ನಾಳೆ ಎಲ್ಲಿ ಇರ್ಬೇಕು ಎಂಟ್ರಿ ಎಕ್ಸಿಟ್ ಎಲ್ಲ ಅಂತ. ಓಕೆನಾ. ಸೊ ಓಕೆ, ಅಬ್ಸರ್ವ್ ಮಾಡಿ ಸೆನ್ಸಿಬಲ್ ಅಪ್ಲಿಕೇಶನ್ ಅಲ್ಲಿ ಹೋದ್ರೆ ನಾನು ಹೇಳಿದೆ ನಿಮ್ಗೆ ಎಲ್ಲೋಗಿ ಏನ್ ಚೆಕ್ ಮಾಡ್ಬೇಕು. OI ಪ್ರೊಫೈಲ್ ನ ಕ್ಲಿಕ್ ಮಾಡಿದಾಗ ನಿಫ್ಟಿ ಚಾರ್ಟ್ ನ ಹಾಕೊಂಡ್ರೆ ಏನ್ ವ್ಯಾಲ್ಯೂಮ್ ಎಲ್ಲೆಲ್ಲಿದೆ ಏನೇನಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ 26,000 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ನಮ್ಗೆ.
ಸೊ ಮಾರ್ಕೆಟು ಅಂತ ಮೊಮೆಂಟಮ್ ಬೇರೆ ಇರ್ಲಿಲ್ಲ ಇವತ್ತು. ಸೊ ನೋಡಿ ನೀವೇ ಅಬ್ಸರ್ವ್ ಮಾಡಿ ಎಲ್ಲಿ ನಾನು ಯಾರು ರೆಕ್ಟಾಂಗಲ್ ಹಾಕೊಂಡಿದ್ದೇನೆ 25,800 ಇಲ್ಲಿ ಚಾರ್ಟ್ ಅಲ್ಲಿ ಏನು ತೋರಿಸ್ತಾ ಇದೆ 25,900. ಸೊ 800 ಅಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಯ್ತು ವಾಲಟಿಲಿಟಿ ಕೊಡ್ತು ಅಂತ ನೀವೇ ಹೋಗಿ ಚೆಕ್ ಮಾಡ್ಕೊಳ್ಳಿ. 800 ಇಲ್ಲಿ 800 ಸೊ 800 ನ ಮಾರ್ಕೆಟ್ ಸಪೋರ್ಟ್ ಆಗಿ ತಗೊಂಡು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಸಪೋರ್ಟ್ ಆಗಿ ತಗೊಂಡು ಆಕ್ಟ್ ಮಾಡಿದೆ. ಸೊ ಆದ್ರೂ ಈ ಜಾಗದಲ್ಲಿ ಸ್ವಲ್ಪ ಮಾರ್ಕೆಟ್ ಆಟ ಆಡಿದೆ ನೋಡಿ ಅಬ್ಸರ್ವ್ ಮಾಡಿ. ಓಕೆನಾ? ನೀವು ಅಬ್ಸರ್ವ್ ಮಾಡ್ಬೋದು ನಿಫ್ಟಿ ಚಾರ್ಟ್ ಅಲ್ಲಿ ನಾಳೆ ದಿನ ಯಾವ ಟ್ರೆಂಡ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಅಂದ್ರೆ ಸ್ವಲ್ಪ ಬೇರಿಶ್ ಟ್ರೆಂಡ್ ಅಲ್ಲಿ ಇರುತ್ತೆ. ಫಸ್ಟ್ ಈ ಜಾಗ ಟ್ಯಾಪ್ ಮಾಡ್ಬೇಕು ಮಾರ್ಕೆಟ್. ಈ ಟ್ಯಾಪ್ ಆದ್ರೆ ನೀವು ಒಂದು ಕಾಲ್ ನ ಇಲ್ಲಿಂದ ನೋಡ್ಬೋದು. ಕಾಲ್ ನೋಡ್ಬೋದು ಇಲ್ಲಿಂದ ಏನಾರ ಟ್ಯಾಪ್ ಆದ್ರೆ ಇಲ್ಲಿ ತನಕ ಅಂದ್ರೆ ಈ ರೆಸಿಸ್ಟೆನ್ಸ್ ಏನ್ ಈ ರೆಕ್ಟಾಂಗಲ್ ಬಾಕ್ಸ್ ಇನ್ನೊಂದ್ಸತಿ ಟ್ಯಾಪ್ ಮಾಡುತ್ತಾ ಮಾರ್ಕೆಟ್ ಇಲ್ವಾ ಈ ಬ್ಲಾಕ್ ಲೈನ್ ಗೆ ಕ್ಲೋಸ್ ಆಗುತ್ತಾ ಅಂತ ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡ್ಬೋದು. ಇದು ಟ್ಯಾಪ್ ಆಗ್ಬೇಕು. ಟ್ಯಾಪ್ ಆದಾಗಲ ಎಂಟ್ರಿ ಮಾಡಿ. ಫಸ್ಟ್ ಕ್ಯಾಂಡಲ್ ಆದ್ರೂ ಪರವಾಗಿಲ್ಲ. ಇಲ್ಲ ಫಸ್ಟ್ನೇ ಕ್ಯಾಂಡಲ್ ಏನಾದ್ರು ಇಲ್ಲಿಗೆ ಬಂದು ಟ್ಯಾಪ್ ಆಗಿ ರಿವರ್ಸ್ ಆಗ್ತಾ ಇತ್ತು ಅಂದ್ರೆ ಒಂದು ಬೇರಿಶ್ ನಲ್ಲಿ ಒಂದು ಶಾರ್ಟ್ ನ ಅಂದ್ರೆ ಪುಟ್ ಅಲ್ಲಿ ಒಂದು ಬೈ ಮಾಡ್ಕೊಂತು ನೀವು ಬೈ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೋಬಹುದು. ಎಸ್ ಎಲ್ ಆದಷ್ಟು ಒಂದು 10ರಿಂದ 11 ಪಾಯಿಂಟ್ ಇಟ್ಟಿದೆ ಅಷ್ಟೇ ನಿಫ್ಟಿಲಿ. 10 ಪಾಯಿಂಟ್ ಮ್ಯಾಕ್ಸಿಮಮ್ ಸಾಕು. ಅದಕ್ಕಿಂತ ಜಾಸ್ತಿ ಬೇಡ. ನಿಫ್ಟಿ ನಾಳೆ ಈ ರೇಂಜ್ ಬೌಂಡ್ ನ ಬಿಡುತ್ತಾ ಇಲ್ವೋ ಅಂತಂದ್ರೆ ನೀವು ನಿಮ್ಗೆ ಬೆಳಿಗ್ಗೆನೆ ನೋಡ್ಲಿಕ್ಕೆ ಸಿಗ್ತದೆ. ಅಂದ್ರೆ ನೀವು ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿದ್ರೆ ಮನಿ ಕಂಟ್ರೋಲ್ ಅಪ್ಲಿಕೇಶನ್ ಅಲ್ಲಿ ಹೋಗಿ ಗಿಫ್ಟ್ ನಿಫ್ಟಿನ ನೋಡಿದ್ರೆ ಸಿಗುತ್ತೆ. ಸೊ ನಾನು ಹೇಳ್ತಾ ಇದೀನಿ ನೋಡಿ ಈ ರೇಂಜ್ ಬೌಂಡ್ ನಾವು ನಿಫ್ಟಿ ಸದ್ಯದ ಮಟ್ಟಿಗೆ ಬಿಡಬೇಕು. ಈ ರೆಸಿಸ್ಟೆನ್ಸ್ ನಮಗೆ ಒಂದು ಸ್ಟ್ರಾಂಗ್ ಆಗಿರೋ ರೆಸಿಸ್ಟೆನ್ಸ್ ಆಗಿದೆ 25,900. ಅದು ಬಿಟ್ರೆ 26,000 ಒಂದು ರೆಸಿಸ್ಟೆನ್ಸ್ ಇದೆ ನಮ್ದು. ನೋಡೋಣ ಅಲ್ಲಿಗೆ ಏನಾದ್ರು ನಿಫ್ಟಿ ಇದನ್ನ ಬ್ರೇಕ್ ಮಾಡಿ ಈ ತರ ಬ್ರೇಕ್ ಮಾಡ್ಬಿಟ್ಟು ರೀಟೆಸ್ಟ್ ಮಾಡಿ ಹೋಗುತ್ತಾ ನೋಡೋಣ. ಈ ಜಾಗದಲ್ಲಿ ನಿಮ್ಮ ಎಂಟ್ರಿ ಬೇಡ. ಈ ಜಾಗನ ಬ್ರೇಕ್ಔಟ್ ಕೊಟ್ಮೇಲೆ ಬೇಕಾದ್ರೆ ಎಂಟ್ರಿ ಮಾಡಿ. ಇಲ್ಲಿ ಹೇಳಿ ಈ ತರ ಬ್ರೇಕ್ಔಟ್ ಕೊಟ್ಮೇಲೆ ವಾಪಸ್ ರೀಟೆಸ್ಟಿಗೆ ಬಂದಾಗ ಎಂಟ್ರಿ ಮಾಡಿ. ಟಾರ್ಗೆಟ್ 26,000 ತನಕ ತಗೋಬಹುದು ನೀವು. 26,000 ಎಲ್ಲಪ್ಪ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಅಲ್ಲಿ ತನಕ ತಗೋಬಹುದು. ನಾಳೆ ಏನಾದ್ರು ಆ ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಈ ಜಾಗದಲ್ಲಿ ಹುಷಾರಾಗಿರಿ. ಟ್ಯಾಪ್ ಮಾಡಿ ವಾಪಸ್ ಬರೋ ಚಾನ್ಸಸ್ ಇದೆ. ಬ್ರೇಕ್ ಮಾಡಿದ್ರೆ ಈ ಜಾಗಕ್ಕೆ ಹೋಗಿ ವಾಪಸ್ ಇಲ್ಲಿಗೆ ಬಂದು ಏನ್ ಇದಕ್ಕೊಂದ್ಸತಿ ತಗೊಂಡು ಏನ್ ರೆಸಿಸ್ಟೆನ್ಸ್ ಇದೆ ಈ ರೆಸಿಸ್ಟೆನ್ಸ್ ನ ಸಪೋರ್ಟ್ ಆಗಿ ತಗೊಂಡು ಮಾರ್ಕೆಟ್ ಬುಲಿಶ್ ಆಗೋ ಸ್ಟ್ರಾಂಗ್ ಬುಲಿಶ್ ಇರುತ್ತೆ. ವಾಪಸ್ ರಿಟೆಸ್ಟ್ ಏನಾದ್ರು ಬಂದು ಇದಕ್ಕೂ ಟಚ್ ಆಗಿ ಇದು ಟಚ್ ಆಗಿ ಬ್ರೇಕ್ ಮಾಡ್ತಾ ನೀವು ಎಂಟ್ರಿ ಮಾಡ್ಕೋಬಹುದು ಈ ಜಾಗದಲ್ಲಿ. ಮತ್ತೆ ನಿಮ್ಮ ಎಸ್ ಎಲ್ ಬಂದ್ಬಿಟ್ಟು ಇಷ್ಟೇ ಇಟ್ಕೊಳ್ಳಿ ಸಾಕು. ಒಂದು 13ರಿಂದ 14 ಪಾಯಿಂಟ್. ಓಕೆನಾ? ಈ ತರ ಇದ್ರೆ ನಿಮ್ ಎಂಟ್ರಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಏನಾದ್ರು ನಾಳೆ ದಿನ ಬ್ರೇಕ್ ಮಾಡ್ಕೊಂಡು ಅಲ್ಲೂ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಏನಾದ್ರು ಬ್ರೇಕ್ ಮಾಡ್ಕೊಂಡು ಬಂತು ಅಂದ್ರೆ ನಮಗೆ ಗ್ಯಾಪ್ ಬೇರೆ ಕ್ಲೋಸ್ ಮಾಡ್ಬೇಕು ಅಂತ ಬೇರೆ ಇದೆ ಅಲ್ವಾ? ಸೊ ಹಂಗಾಗಿ ಬೇರಿಶ್ ಅಲ್ಲಿ ಏನಾದ್ರು ಬಂದ್ರೆ ಈ ಜಾಗದಲ್ಲಿ ಎಂಟ್ರಿ ಮಾಡ್ಬೋದು. ಟಾರ್ಗೆಟ್ ಜಾಸ್ತಿ ದೊಡ್ಡದು ಬೇಡ. 63 ಪಾಯಿಂಟ್ ನ ತಗೊಂಡ್ರೆ ಸಾಕು. ಯಾಕೆಂದ್ರೆ ಲಾಸ್ಟ್ ಲೋಗೆ ಬರ್ಬೋದು. ಬಂದು ಹೋದ್ರೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ಟ್ರಾಂಗ್ ಇದೊಂದು ರೆಸಿಸ್ಟೆನ್ಸ್ ಆಗ್ಬಿಡುತ್ತೆ ಅವಾಗ. ಸೊ ಒಳ್ಳೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇಂದ ಮಾರ್ಕೆಟ್ ಹೋದ್ರೆ ಬುಲಿಶ್ ಆಗೋ ಎಲ್ಲ ಸಾಧ್ಯತೆಗಳಿದಾವೆ. ಸೊ ಓಕೆ ನನಗೆ ಗೋಲ್ಡ್ ಪೀಸ್ ಮತ್ತೆ ಟಾಟಾ ಗೋಲ್ಡ್ ಬಗ್ಗೆ ಕೇಳಿದ್ರಿ. ಅದ್ರ ಬಗ್ಗೆ ಒಂದು ಹೇಳ್ತೀನಿ. ಟಾಟಾ ಗೋಲ್ಡ್ ETF ಬಗ್ಗೆ ಕೇಳಿದ್ರಿ. ಸೊ ಇವೆಲ್ಲ ETF ಬ್ರೋ ಆರಾಮಾಗಿ ನೀವೆಲ್ಲ ಇದನ್ನ ಬೈ ಮಾಡಬಹುದು. ಸೊ ಇದು ಆಕ್ಚುಲಿ 15 ರುಪೀಸ್ ಇದೆ ಅಂತ ಅಂದ್ಬಿಟ್ಟು ನೀವು ಬೈ ಮಾಡೋದು ಮಾಡೋದು ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಅನ್ಸುತ್ತೆ. ಯಾಕೆ ಅಂದ್ರೆ 15 ರುಪೀಸ್ ಓಕೆ ಏನಂತ ಇಶ್ಯೂ ಇಲ್ಲ. ಯಾಕೆಂದ್ರೆ ಇದಕ್ಕಿಂತನೂ ಸೆಕ್ಯೂರ್ ಆಗಿರೋದು ನಮ್ಗೆ ನಿಫ್ಟಿ ಇದು ಎಂತದು ಗೋಲ್ಡ್ ಪೀಸ್ ಸಿಲ್ವರ್ ಪೀಸ್ ಸಿಕ್ಬಿಡುತ್ತಲ್ಲ. ಅದು NSE ಅವರೇ ಮಾಡಿರೋದ್ರಿಂದ ಆ ETF ನಾವು ಒಳ್ಳೆ ಸ್ಟ್ರಾಂಗ್ ಆಗಿರೋದನ್ನ ಬೈ ಮಾಡ್ಬೋದು ಅದನ್ನೆಲ್ಲ. ನಿಮ್ಗೆ ಲಾಸ್ ಆಗಿದ್ರು ಕಮ್ಮಿ ಲಾಸ್ ಆಗುತ್ತೆ. ಇವೆಲ್ಲ ಬಿದ್ದೋಗ್ಬಿಟ್ರೆ ಹಂಗೇನೆ ಬಿದ್ದೋಗ್ಬಿಡುತ್ತೆ. ಸೊ ಹೋಗ್ಬೋದು ನೋಡ್ಬೋದು. ಯಾಕೆಂದ್ರೆ ಒಳ್ಳೆ ಒಂದು ರೆಸಿಸ್ಟೆನ್ಸ್ ನ ಮಾರ್ಕೆಟ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಇಲ್ಲಿಂದನೇ ಬುಲಿಶ್ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಒಂದು ಟಾಟಾ ETF ನ ಬೈ ಮಾಡ್ಬೋದು. ಅದು ಬಿಟ್ರೆ ಸಿಲ್ವರ್ ಪೀಸ್ ನ ಬೈ ಮಾಡೋರು ಬೈ ಮಾಡ್ಕೋಬಹುದು. ನೋಡಿ ಸಿಲ್ವರ್ ಪೀಸ್ ನಾನು ಜಾಸ್ತಿ ಹೇಳ್ತೀನಿ. ಈ ತರ ETF ಗಳು ಕಂಪನಿಗಳ ಮೇಲೆ ಅಷ್ಟು ಯಾಕೆ ತಲೆ ಕೆಡಿಸ್ಕೊಳ್ಳೋಣ. ಗೋಲ್ಡ್ ಪೀಸ್ ಚೆಕ್ ಮಾಡಿ. ಗೋಲ್ಡ್ ಪೀಸ್ ನಿಪಾನ್ ಇಂಡಿಯಾ ETF ಅಂತ. ಸೊ ಸೇಮ್ ಕಾಣುತ್ತೆ. ಅದು ನೋಡ್ಲಿಕ್ಕೆ ಸೇಮ್ ಸಿಗುತ್ತೆ. ಅದು ಅಷ್ಟು ಅಮೌಂಟ್ ಇದು ಎಲ್ಲ ಸೇಮ್ ಇದೆ. ಇದು ಇವತ್ತು 129 ಕ್ಲೋಸ್ ಆಗಿದೆ. ಓಕೆನಾ? ಈ ತರ ಇದು ಒಳ್ಳೆ ಸ್ಟ್ರಾಂಗ್ ಅದೇ ಹೇಳಿದ್ನಲ್ಲ ಆ ಲೆವೆಲ್ ಇಂದಾನೆ ಬೌನ್ಸ್ ಬ್ಯಾಕ್ ಆಗಿರೋದ್ರಿಂದ ಒಳ್ಳೆ ಬುಲಿಶ್ ನ ನೋಡ್ಲಿಕ್ಕೆ ಸಿಗ್ತದೆ. ಇಷ್ಟೇ ಹೇಳಲಿಕ್ಕೆ ಇವತ್ತು. ನೋಡಿ ಗೋಲ್ಡ್ ಒಂದ್ಸತಿ ಚಾರ್ಟ್ ನ ಅಬ್ಸರ್ವ್ ಮಾಡ್ಬಿಡೋಣ. ಗೋಲ್ಡ್ ಎಲ್ಲ ಸೇಮ್ ಅಲ್ಲಿ ಏನ್ ರಿಯಾಕ್ಟ್ ಇರುತ್ತೋ ಇಲ್ಲೋ ಅದೇ ರಿಯಾಕ್ಟ್ ಇರುತ್ತೆ ಬಿಟ್ರೆ ಏನೇ ಮಣ್ಣು ಮಸಿ ಏನಿರಲ್ಲ. ಓಕೆನಾ? ಗೋಲ್ಡ್ ಒಳ್ಳೆ ರೆಸಿಸ್ಟೆನ್ಸ್ ಇಂದ ಹೋಯ್ತು ಅಂತ ನಾನು ನಿನ್ನೆ ಹೇಳ್ದೆ ನಿಮಗೆ. ಒಳ್ಳೆ ನೋಡಿ ಸೇಮ್ ನೋಡಿ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿರೋ ಮಾರ್ಕೆಟ್ ಎಕ್ಸಾಕ್ಟ್ ಟ್ಯಾಪ್ ಮಾಡಿ ಸಪೋರ್ಟ್ ನ ತಗೊಂಡು ಇಲ್ಲಿಂದನೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ನೀವು ಅಬ್ಸರ್ವ್ ಮಾಡಬಹುದು ಗ್ರೀನ್ ಕ್ಯಾಂಡಲ್ ಮೇಲೆ ಗ್ರೀನ್ ಕ್ಯಾಂಡಲ್ ನಾನು ಏನೇನೇ ಹೇಳಿದೆ ನಿಮ್ಗೆ. ಸೊ ನಾಳೆ ದಿನ ಇದರಿಂದ ಬುಲಿಶ್ ನ ನೋಡ್ಲಿಕ್ಕೆ ಸಿಗ್ತದೆ. ಯಾಕೆಂದ್ರೆ ಇದು ಎಕ್ಸಾಕ್ಟ್ ಸಪೋರ್ಟ್ ಇಂದ ಹೋಗಿರೋದ್ರಿಂದ ಅಂತ ವಿಡಿಯೋದಲ್ಲಿ ಹೇಳಿದೀನಿ ಕ್ಲಿಯರ್ ಆಗಿ. ಓಕೆನಾ? ವಿಡಿಯೋ ಮುಗಿಸ್ಕೊಳೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್ ಬಾಯ್.